ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನೋಡಿ, ಈಗ ನೀವು ತುಂಬ ಜನ ಸ್ಕಾಲರ್ಶಿಪ್ದು ತುಂಬ ಡೌಟ್ಸ್ಗಳು ಕೇಳ್ತಿದ್ದೀರಿ. ನಾನು ಅದು ಅಷ್ಟು ಆನ್ಸರ್ ಎಷ್ಟಾಗುತ್ತೋ ಸಾಧ್ಯ ಮಾಡಿದ್ದೀನಿ. ಇನ್ನೂ ನಿಮಗೆ ತುಂಬ ಜನಕ್ಕೆ ಏನಾಗ್ತಿದೆ ಅಂದರೆ ಮೆನ್ಷನ್ ಆಗಿದೆ, ಅಮೌಂಟ್ ಸ್ಕಾಲರ್ಶಿಪ್ ಬಂದಿಲ್ಲ, ತುಂಬ ಡೌಟ್ಸ್ಗಳಿದ್ದಾವೆ. ಅದು ಎಲ್ಲ ಡೌಟ್ಸ್ಗೂ ಒಂದೇ ಒಂದು ಸೊಲ್ಯೂಷನ್ ಈಸಿಯಾಗಿ ಡೈರೆಕ್ಟಾಗಿ ಕೊಡ್ತೀನಿ ಬನ್ನಿ. ನೋಡಿ, ನಿಮಗೆ ಇದು ಗೊತ್ತಿರುತ್ತೋ ಗೊತ್ತಿಲ್ಲ, ನೀವು ಜಸ್ಟ್ ಗೂಗಲ್ಗೆ ಒಂದು ಸರ್ಚ್ ಮಾಡಿ SSB ಅಂತ. SSB ಸರ್ಚ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಅನ್ನೋದು ಬರುತ್ತೆ. ವೆಬ್ಸೈಟ್ ಬಂದ ತಕ್ಷಣ ನೀವು ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲನೇ ನಾನು ಕೇಳ್ತಿದ್ದೀರಾ. ತುಂಬ ಜನಕ್ಕೆ ನೀವು 1902ಗೆ ಸ್ಕಾಲರ್ಶಿಪ್ ಮಾಡಿದ್ರೆ ಜಸ್ಟ್ ಅವ್ರು ನಮ್ಗೆ ಗೊತ್ತಿಲ್ಲ, ಅವ್ರು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವು ಏನು ಮಾಡಬೇಕಂದ್ರೆ ತುಂಬ ಜನ ಕಾಲ್ ಮಾಡೋಕೆ ಹೋಗ್ಬೇಡಿ. ಕಾಲ್ ಮಾಡಿದ್ರೆ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಬಟ್ ನಿಮಗೆ ಇನ್ನೊಂದು ಜೆನ್ಯೂನಾಗಿ ಒಳ್ಳೆ ಕರೆಕ್ಟ್ ಇರೋ ಆನ್ಸರ್ ಬೇಕಂದರೆ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ಆ Gmail ಐಡಿನ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆ. ಇಲ್ಲಿ ನೋಡ್ಬೋದು ನೀವು, ಸಮಾಜ ಕಲ್ಯಾಣ ಇಲಾಖೆ ಅವ್ರದ್ದು ಒಂದು Gmail ಐಡಿ ಇದೆ, SWDC1 control room @gmail.com ಅಂತಿದೆಯಲ್ಲ. ಈ Gmailಗೆ ನೀವು ಏನು ಮಾಡಬೇಕಂದ್ರೆ ನೀವು ಜಸ್ಟ್ ನಿಮ್ಮ ಸ್ಕಾಲರ್ಶಿಪ್ದಲ್ಲಿ ಏನು ಇಶ್ಯೂ ಇದೆ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಇದೆ, ಜಸ್ಟ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ. ಇನ್ನು ಸ್ವಲ್ಪ ಜನರು ವಿದ್ಯಾಸಿರಿ ಅಮೌಂಟ್ ಮೆನ್ಷನ್ ಆಗಿದ್ರೆ ಜಸ್ಟ್ 5 months 6 months ಆದರೂ ಇನ್ನು ಅಮೌಂಟ್ ಬಂದಿಲ್ಲ. ಇನ್ನು ಸ್ವಲ್ಪ ಜನ ನಿಮ್ದು ಏನೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಎಲ್ಲ ಏನು ಮಾಡಬೇಕು, ಜಸ್ಟ್ ಒಂದು PDF ಡೌನ್ ಮಾಡ್ಕೋಬೇಕು. ಆ PDF ಈ Gmailಗೆ ನಿಮ್ದು ಅಟ್ಯಾಚ್ ಮಾಡಿಬಿಟ್ಟು Gmail ಅವ್ರಿಗೆ ನಿಮ್ಗೆ ಏನೇನಿದೆ ಅದನ್ನು ಒಂದು ಆಧಾರ್ ಕಾರ್ಡ್ ನಂಬರು ನಿಮ್ದೆಲ್ಲನೂ ಒಂದು ಅಪ್ಡೇಟ್ ಅದರಲ್ಲಿ ಹಾಕ್ಬಿಟ್ಟು ಅಟ್ಯಾಚ್ ಮಾಡಿ ಅವ್ರಿಗೆ ನಿಮಗೆ Gmailನ ಕಳಿಸಿದರೆ ನಿಮಗೆ 100% ಅವ್ರಿಗೆ ಅವ್ರ ಕಡೆಯಿಂದ ನಿಮಗೆ ರಿಪ್ಲೈ ಅನ್ನೋದು ಬಂದೇ ಬರುತ್ತೆ. Gmailಗೆ ಅವ್ರು ಖಂಡಿತವಾಗಿ ನಿಮಗೆ ರೆಸ್ಪಾನ್ಸ್ ಅನ್ನೋದು ಮಾಡ್ತಿದ್ದಾರೆ. ಬರೀ ಜಸ್ಟ್ SC/STಗಲ್ಲ, ಜಸ್ಟ್ ಬೇರೆ ಸ್ಟೂಡೆಂಟ್ಸ್ಗಿದೆ. ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇದು ಸಮಾಜ ಕಲ್ಯಾಣ ಇಲಾಖೆಯವ್ರದ್ದಾಯಿತು, ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯವ್ರದ್ದಿದೆ, ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆ. ಅಂದರೆ ನಿಮಗೆ ಯಾವುದಪ್ಪ ಅಂದರೆ OBC ಸ್ಟೂಡೆಂಟ್ಗೆ. ಹಾಗೂ ನಿಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮ್ಗೆ ಇನ್ನೂ ಪೂರ್ತಿ ನಮಗೆ Gmail ಐಡಿ ಪ್ರತಿಯೊಂದು ಬೇಕಂದರೆ ಏನಿಲ್ಲ, ಜಸ್ಟ್ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ದು ಸರ್ಚ್ ಮಾಡಿ. ಜಸ್ಟ್ ಎಕ್ಸಾಂಪಲ್ OBC ಡಿಪಾರ್ಟ್ಮೆಂಟ್ ಅಂತ ಹೊಡೆದ್ಬಿಟ್ರೆ ನಿಮಗೆ OBC ಡಿಪಾರ್ಟ್ಮೆಂಟ್ದು Gmail ಐಡಿ ಬರುತ್ತೆ. ಆ Gmail ಐಡಿ ಸಿಕ್ಕಿದ ತಕ್ಷಣ ನಿಮಗೆ ಏನು ಪ್ರಾಬ್ಲಮ್ ಇದೆ ನೀವು ಜಸ್ಟ್ ಫಸ್ಟ್ SSB ಒಳಗಡೆ ನಿಮ್ಮದು SSB ಐಡಿಯಿಂದ ಲಾಗಿನ್ ಆಗ್ಬಿಟ್ಟು ನಿಮ್ಮ PDF ಡೌನ್ ಮಾಡ್ಕೊಂಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಅಲ್ಲಿ ಅಟ್ಯಾಚ್ ಮಾಡಿ ಸೆಂಡ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೋದು ಸಿಗುತ್ತೆ. ತುಂಬ ಜನ ಈ ಡೌಟ್ಸ್ಗಳಿಗೆ ಒಂದು ಆನ್ಸರ್ ಅಂತ ಸಿಕ್ತು ಅನಿಸುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನೀವು ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಸಿಗ್ತೀನಿ. ಶಿವನಗಾಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್, ಬಾಯ್. ಇನ್ನೊಂದು ಲಾಸ್ಟಲ್ಲಿ ಏನಂದರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇನೋ ನೋಡ್ತಿದ್ದೀರಾ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹಾಕುವಂಥ ನೋಟಿಫಿಕೇಷನ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.